ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ರಿಮ್ಸ್ಗೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘು ಭೇಟಿ. ಕಾರ್ಮಿಕರಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಲು ಸೂಪರ್ವೈಸರ್ ವಜಾಗೊಳಿಸಲು ಸೂಚನೆ. ಶ್ರೀ ವಾಲ್ಮೀಕಿ ಗುರುಪೀಠದ ಶ್ರೀಗಳಿಗೆ ಲಘು ಹೃದಯಘಾತದಿಂದ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ರವಾನೆ. ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ವರ್ಧಂತಿ ವಿಶೇಷ ಪೂಜೆ, ಭಕ್ತರಿಂದ ದರ್ಶನ. ಮಾನ್ವಿ ತಾಲೂಕಿನ ಗೋಕರ್ನಲ್ಲಿ ದಲಿತ ಮಹಿಳೆಯರಿಗೆ ಆಸ್ತಿ ಕಂಬಳಕ್ಕಿನ ನಕಲಿ ದಾಖಲೆ ಸೃಷ್ಟಿ. ತನಿಖೆ ಕೈಗೊಂಡ ನ್ಯಾಯ ಒದಗಿಸಲು ಬಿ ಬಸವಲಿಂಗಪ್ಪ. ಮಾರ್ಚ್ 5ರಂದು ಗುತ್ತಿಗೆದಾರರಿಂದ ಪ್ರತಿಭಟನೆ. ಫೆಬ್ರವರಿ 21ರಂದು ರಾಜ್ಯಾಧ್ಯಕ್ಷದಿಂದ ಸಭೆ. ಮಲ್ಲಿಕಾರ್ಜುನ್. ಪೌರ ಕಾರ್ಮಿಕರೊಂದಿಗೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಿಂದ ಸಂವಾದ. ನಿಷೇಧಿತ ಮಲ್ಲಂದಗುಂಡಿ ಸ್ವಚ್ಛತೆ ತಡೆಯಲು ಅಧಿಕಾರಿಗಳು ಗಮನ ಹರಿಸಿ. ರಘು. ಹೊಸಮನಿ ಪ್ರಕಾಶದಿಂದ 21ರಂದು ಮಡಗೇರಿ ಗ್ರಾಮದಲ್ಲಿ ಬಯಲಾಟ ಪ್ರಶಸ್ತಿ ಪ್ರದಾನ. ಬಶೀರ್ ಅಹಮದ್, ಹೊಸಮನಿ. ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ. ಛತ್ರಪತಿ ಶಿವಾಜಿ ಜಯಂತಿ ಭಾವಚಿತ್ರ ಮೆರವಣಿಗೆ ಎನ್ಎಸ್ ಬೋಸರಾಜ್ ಚಾಲನೆ. ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಅವರಿಂದ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಕೆಲಸ ಮಾಡುವ ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ನಂತರ ರಿಮ್ಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸ್ವಚ್ಛತಾ ಸಿಬ್ಬಂದಿಯಿಂದ ಮಾಲ ಎತ್ತಿಸುವ ಕುರಿತು ದೂರು ಬಂದಿದ್ದು ಕೆಲಸ ಮಾಡಿದ ಸಂಬಂಧಪಟ್ಟ ಸೂಪರ್ವೈಸರ್ ಸೇರಿ ಇತರೆ ಅಧಿಕಾರಿಗಳು ಕೆಲಸದಿಂದ ತೆಗೆದುಹಾಕಿ ಎಂದು ರಿಮ್ಸ್ ನಿರ್ದೇಶಕರಿಗೆ ಸೂಚಿಸಿದರು. ಮಾಲ ಎತ್ತಿಸುವ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಕಾರ್ಯವು ಅನಿಷ್ಟ ಪದ್ಧತಿಯಾಗಿದ್ದು ಈ ಕಾರ್ಯಕ್ಕೆ ಹಲವು ತಂತ್ರಜ್ಞಾನಗಳಿದ್ದು ಅದನ್ನು ಬಿಟ್ಟು ಸಂಬಂಧದಿಂದ ಮಲ ಎತ್ತುವ ಕೆಲಸ ಮಾಡಿಸುವುದು ಸರಿಯಿಲ್ಲ. ಇತ್ತೀಚೆಗೆ ರಿಮ್ಸ್ನಲ್ಲಿ ಸ್ವಚ್ಛತೆ ಕೆಲಸ ಮಾಡುವ ಸಿಬ್ಬಂದಿಯಿಂದ ಮಲ ಎತ್ತಿಸಿದ ಕುರಿತು ದಾಖಲೆ ಸಮೇತ ದೂರು ಬಂದಿದ್ದು ಕೂಡಲೇ ಕೆಲಸ ಮಾಡಿದವರ ಮೇಲೆ ಕ್ರಮವಾಗಬೇಕು. ಇಲ್ಲವಾದರೆ ರಿಮ್ಸ್ ನಿರ್ದೇಶಕ ಸೇರಿ ಎಲ್ಲರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಘಟನೆ ಸಂಬಂಧಿಸಿದಂತೆ ಪ್ರಶ್ನಿಸಲು ಹೋದ 7 ಜನ ಸ್ವಚ್ಛತಾ ಸಿಬ್ಬಂದಿಯನ್ನು ಅಮಾನತುಗೊಳಿಸಿದ ಕುರಿತು ಗಮನಕ್ಕಿದ್ದು ಕೂಡಲೇ ಅಮಾನತುಗೊಳಿಸಿದ ಅಥವಾ ವರ್ಗಾವಣೆ ಮಾಡಿದ ಎಲ್ಲ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಳಬೇಕೆಂದರು. ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಂಡ ಸ್ವಚ್ಛತಾ ಸಿಬ್ಬಂದಿಗಳನ್ನು ಪ್ರತಿ ವರ್ಷ ನೇಮಕ ನವೀಕರಣ ಮಾಡಿಕೊಳ್ಳಲ ರಿಮ್ಸ್ನ ಕೆಲವು ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟಿರುವ ಬಗ್ಗೆ ದೂರುಗಳಿವೆ. ಇದು ಮುಂದುವರಿಯಬಾರದು ಮತ್ತು ತನಿಖೆ ಕೈಗೊಂಡ ತಪ್ಪಿದ್ದರೆ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸ್ವಚ್ಛತಾ ಕಾರ್ಮಿಕರು ಅಂತಿರೋದು ಇಷ್ಟು ವರ್ಷ ಹೆಂಗ್ ಮಾಡಿಸ್ತಿದ್ದೀವಿ? ಒಂದು ಸಣ್ಣ ಮೇಲೆ ಹೇಳಿದ ತಕ್ಷಣ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಮಾಡ್ತಾರೆ. ನಾವು ಏನು ಇಷ್ಟನ್ನ ಟ್ರ್ಯಾಕ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೆ ನಾವೇನು ಮುಂದೆ ವರ್ಷದ ಬೇಡ. ಅವ್ರಿಗೆ ಏನು ಕೆಲಸ ಮಾಡ್ತಿದ್ರೆ ಅವ್ರನ್ನ ಕಂಟಿನ್ಯೂ ಮಾಡಿ. ಇನ್ನೊಂದ್ಸರಿ ಏನಾರ ನಿಮಗೆ ಹತ್ರ ನಡ್ಕೊಂಡ್ರೆ ಮಾಡಿದರೆ ಅವ್ರನ್ನ ನೀವು ಚೇಂಜ್ ಮಾಡೋಕ್ಕೆ ಈಗ ಇದೊಂದು ಸಣ್ಣ ವಿಷಯನ ಬಗೆಹರಿಸ್ಬೇಕು ಇಲ್ವಾ ಸರ್? ಈಗ ಅವ್ರನ್ನೆಲ್ಲರನ್ನ ಇದು ಮಾಡ್ಕೊಳ್ಳಿ, ಅವ್ರ ಕೆಲಸಕ್ಕೆ ಸೇರಿಸ್ಕೊಂಡು ಕ್ಲೋಸ್ ಮಾಡ್ಬಿಡ್ತೀವಿ. ನಮ್ಮ ಪಾಯಿಂಟ್ ನೀವು ಕರೆಕ್ಟಾಗಿ ಕೆಲಸ ಮಾಡಿಸ್ಕೊಂಡು ಹೋಗ್ರಿ, ಆಯ್ತಾ? ಈಗ ನೀವು ಅವ್ರು ಹೇಳಿದಂಗೆ ಕೇಳಬೇಕು, ಕೆಲಸ ಮಾಡ್ಬೇಕು ಕರೆಕ್ಟಾಗಿ. ಇದನ್ನೇ ಕ್ಲೋಸ್ ಮಾಡೋದು ಇಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ಅದನ್ನ ಮುಂದುವರಿಸ್ಕೊಂತ ಸುಮ್ಮನೆ ಅದು ಬೇರೆ ಬೇರೆ ಥರ ಆಗೋಗ್ಬೋದು. ಈ ಟೆಂಡರ್ ಚೇಂಜ್ ಆದ್ಮೇಲೆ ಅವ್ರ ಹತ್ರ ಆ ಏಜೆನ್ಸಿ ಅವರನ್ನ ಇದು ಯಾರು ಹೇಳ್ತಾ ಇಲ್ಲ. ರೀ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಅವ್ರ ಹತ್ರ 1 ಲಕ್ಷ ತಗೊಂತಾರ. ನಾವು ಎಲ್ಲಿ ತಂದು ಕೊಡ್ಬೇಕಣ್ಣ? ಡಿ ಗ್ರೂಪ್ ಅವರು 1 ಲಕ್ಷ ಇವ್ರ ಏಜೆನ್ಸಿ ಅವ್ರಿಗೆ ಅವ್ರು 1 ಲಕ್ಷ ಕಟ್ಟಿ ಜಾಯ್ನ್ ಆಗ್ಬೇಕಣ್ಣ. ಇದು ಇವ್ರಿಗೆ ಗಮನಕ್ಕೂ ಇದೆ ಅಣ್ಣ, ಟೀಮ್ ಗಮನಕ್ಕೂ ಇದೆ ಅಣ್ಣ. ಕಸ ಹೊಡೆಯೋದು ಕರೀತಾರೆ, ಕಸ ಬಿದ್ದ ತಕ್ಷಣ ಏನ್ ಮಾಡ್ತಾರೆ? ಕಸ ಹೊಡೆಯೋದು ಕರಿಯಮ್ಮ ಬರ್ತಾರೆ. ನನಗೆ ಇನ್ಫಾರ್ಮ್ ಆಗಿಲ್ಲ ಸರ್. ನನಗೆ ಆಯಮ್ಮ ಹೇಳಿಲ್ಲ ಅಂತ ನಾನು ಗೊತ್ತಿಲ್ಲ. ಕರೆದಿರ್ತಾರಲ್ಲ, ನೀವು ಯಾರು ಒಬ್ಬರಿಗೆ ಸೂಪರ್ವೈಸರ್ ಇದೆ ಸರ್. ಸೂಪರ್ವೈಸರ್ ನಾವು ಹೇಳಿದ್ವಿ ನಾವು ಮಾಡೋ ಕೆಲಸ ಅಂತ ಇನ್ಫಾರ್ಮ್ ಮಾಡಿ ಸರ್. ಅವಾಗ ಇನ್ಫಾರ್ಮ್ ಮಾಡಿದ್ವಿ. ಆಗಲೇ ನೀವೇ ಹೇಳಿದ್ರಿ, ನಾನು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತಲ್ಲ. ಗೊತ್ತಿಲ್ಲ, ಅವರೇ ಅವ್ರ ಮನೆ ಕೆಲಸ ಮಾಡಿಲ್ಲ, ಅಲ್ಲಿಂದ ಕೆಲಸ ಮಾಡ್ತಾ ಇರೋದು. ಹೌದಲ್ವಾ? ತಿಂತಾನೆ ಒಪ್ಕೊಂತಿರ್ತಾರೆ.
ಬಟ್ ಇದು ಎಲ್ಲನೂ ಕ್ಲಿಯರ್ ಹೇಳಿ ಸರ್ ಟೆಂಡರ್ ಏನೇನು ವರ್ಕ್ ಇದೆ ಏನೇನು ಮಾಡಬಾರ್ದು ಅಂತ ನಾವು ಫಸ್ಟ್ ಟೈಮ್ ಮಾಡ್ಬಾರ್ದು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಕಟ್ಟಿದ್ರೆ ಯಾರು ಮಾಡಿಸಿದ್ರಲ್ಲ ಮತ್ತೆ ಈಗ ಯಾರು ಮಾಡಿದ್ರಿ ಸರ್ ನೀವು ಹೇಳಿದ್ರೆ ಸೂಪರ್ವೈಸರ್ ಸಸ್ಪೆಂಡ್ ಮಾಡಿ ಫಸ್ಟ್ ಅವ್ರು ಡಿಸ್ಮಿಸ್ ಮಾಡ್ರಿ ನಿಮ್ ಕಡೆ ಅಂತ ಇಟ್ಕೊಂಡಿದ್ದೀರ ಅಲ್ಲ ಇವ್ರ ಕಡೆಯಿಂದ ಯಾರು ಇಟ್ಟಿಲ್ಲ ಇಲ್ಲಂತ ಸ್ವಚ್ಛತಾ ಕಾರ್ಮಿಕರಲ್ಲಿ ಒಬ್ಬರನ್ನ ಈ ತರ ಇನ್ನೊಂದ್ಸರಿ ಕೆಲಸ ಮಾಡಿಸಿದ್ರೆ ನಾನು ನೋಡಿ ಸರ್ ನಿಮ್ಮ ಮೇಲೆ ಎಲ್ಲರ ಮೇಲೆ ಆಕ್ಷನ್ ಅದಕ್ಕೆ ಬೇಕಾದಷ್ಟು ಇಕ್ವಿಪ್ಮೆಂಟ್ಸ್ ಇದಾವೆ ಟೆಸ್ಟ್ ಮಾಡಿಸ್ರಿ ಅದು ಬಿಟ್ಟು ಮನುಷ್ಯನಲ್ಲಿ ಇನ್ನೂ ಉಳಿಸಿದ್ರೆ ಏನು ಅದು ಅರ್ಥ ಸ್ಪೆಷಲ್ ಆಫೀಸರ್ ಎಲ್ಲಿದ್ದಾರೆ ಇವರೆಲ್ಲ ಉತ್ತಮ ಸೂಪರ್ವೈಸರ್ ಮಾಡಿಸ್ತಾರೆ ನಾರ್ಮಲ್ ಕಾಮ ತಿಳ್ಕೊಂಡು ಅವನು ಸಫಾಯಿ ಕರ್ಮಚಾರಿ ಹಾಗಾಗಿ ಇವ್ರ ಸಂಸ್ಥೆ ಅಂತ ಏನು ಸಿಬ್ಬಂದಿ ಸಂಸ್ಥೆ ಏನು ಗುತ್ತಿಗೆ ಕೊಟ್ಟು ಏನು ಉದ್ದೇಶಿಸಿ ಕೆಲಸ ಮಾಡಬೇಕು ಸಂಸ್ಥೆಗೆ ಸುಮ್ಮನೆ ಪಾವತಿ ಮಾಡ್ತಾರೆ ಯಾವುದೇ ಕೆಲಸ ಈ ಸಂದರ್ಭದಲ್ಲಿ ಆಯೋಗದ ಕಾರ್ಯದರ್ಶಿ ಮುದುಸ್ವಾಮಿ, ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್, ಡಾಕ್ಟರ್ ಎಂ ಬಸವರಾಜ್, ಪ್ರಮುಖರಾದ ಕಡಗೋಳ್ ಚೇತನ್, ಪ್ರಸಾದ್ ಭಂಡಾರಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಪ್ರವಾಸದಲ್ಲಿದ್ದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ಲಘು ಹೃದಯಾಘಾತದಿಂದ ಒಳಗಾಗಿದ್ದ ಈಗ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಗುಣಮುಖರಾಗಿದ್ದಾರೆ. ಶ್ರೀಗಳು ಬುಧವಾರ ಬೆಳಗ್ಗೆ ತಿಂತಣಿ ಬ್ರಿಡ್ಜ್ ಸಮೀಪದ ಬಂಡೋಳಿ ಗ್ರಾಮದಲ್ಲಿರುವ ಶ್ರೀ ಮಠದ ಉದ್ದೇಶಿತ ವಿದ್ವತ್ಸಂಸ್ಥೆ ಮಾತಾಡುವ ಸ್ಥಳಕ್ಕೆ ಭೇಟಿ ನೀಡಿ ಸಮಾಜದ ಮುಖಂಡರುಗಳೊಂದಿಗೆ ಸ್ಥಳ ವೀಕ್ಷಿಸಿ ಸಭೆ ಮಾಡಿದ್ದರು. ನಂತರ ಅಲ್ಲಿಯೇ ಇರುವ ಕನಕಗುರು ಪೀಠಕ್ಕೆ ತೆರಳಿ ಇತ್ತೀಚೆಗೆ ಲಿಂಗೈಕ್ಯರಾಗಿರುವ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳ ಗದ್ದಿಗೆ ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಅಟಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತೆರಳಿದರು. ಬೆಳಗ್ಗೆಯಿಂದ ಗುರುಗಳು ಲವಲವಿಕೆಯಿಂದಲೇ ಇದ್ದರು. ಆದರೆ ಅಟಿಯಲ್ಲಿ ಲಘು ಹೃದಯಾಘಾತದಿಂದ ಉಂಟಾಗಿದ್ದರಿಂದ ತಕ್ಷಣವೇ ಅವರನ್ನು ರಾಯಚೂರಿನ ವಿಜಿ ಕುಲಕರ್ಣಿ ಹೃದಯ ಆಸ್ಪತ್ರೆಗೆ ಎಸ್ಕೇಟ್ ಸಹಾಯದೊಂದಿಗೆ ರಾತ್ರಿ 9 ಗಂಟೆಗೆ ವೇಳೆ ಸಮಯದಲ್ಲಿ ಆಗಮಿಸಿ ಸೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಬಿ ಶ್ರೀರಾಮುಲು, ಕೆ ಶಿವನಗೌಡ ನಾಯಕ್ ಅವರು ಮೊಬೈಲ್ ವಿಡಿಯೋ ಕಾಲ್ ಮೂಲಕ ಆಸ್ಪತ್ರೆ ವೈದ್ಯರಿಗೆ ಸಂಪರ್ಕಿಸಿ ಗುರುಗಳ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸಿದ್ದಲೇ ಗುರುಗಳಿಗೆ ಕೂಡ ಧೈರ್ಯ ಹೇಳಿದರು. ಶ್ರೀಗಳ ವಿಶೇಷ ಗೊತ್ತಾಗಿ ತಕ್ಷಣವೇ ವಿಜಿ ಕುಲಕರ್ಣಿ ಆಸ್ಪತ್ರೆಗೆ ಸಚಿವರಾದ ಎನ್ಎಸ್ ಬೋಚರಾಜು, ಶಾಸಕರಾದ ಬಸವನಗೌಡ ದದ್ದಲ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಸಂಸದ ವಿವಿ ನಾಯಕ್, ಕೆ ಶಿವನಗೌಡ ನಾಯಕ್ ಅವರು ಮಾತೃಶ್ರೀ ಮಹಾದೇವಮ್ಮ ಅವರು ಆಗಮಿಸಿ ವೈದ್ಯರೊಂದಿಗೆ ಸಮಾಲೋಚಿಸಿ ಶ್ರೀಗಳಿಗೆ ಧೈರ್ಯ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಣ್ಣಗೌಡ ಪಾಟೀಲ್, ರಾಘವೀರ್ ನಾಯಕ್, ಭೀಮರಾಯ ಹದ್ದಿನಾಳ್, ಡಾಕ್ಟರ್ ಹುಲಿನಾಯಕ್, ಡಾಕ್ಟರ್ ಶಾರದಾ ಹುಲಿನಾಯಕ್, ಸಿಂಡಿಕೇಟ್ ಸದಸ್ಯ ಚನ್ನಬಸವ ನಾಯಕ್, ಮಲ್ಲಿಕಾರ್ಜುನ್ ನಾಯಕ್, ಸಂದೀಪ್ ನಾಯಕ್, ರಾಮು ನಾಯಕ್, ಗಿರಿಯಪ್ಪ ನಾಯಕ್, ಅಜಿನ್ ಸೇಠ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಅಜಿನ್ ಕುಲಕರ್ಣಿ, ಡಾಕ್ಟರ್ ಬಸವನಗೌಡ ಪಾಟೀಲ್, ಡಾಕ್ಟರ್ ಬಸವರಾಜ್ ಪಾಟೀಲ್, ಕೊಪ್ಪೂರು ಹಾಗೂ ಡಾಕ್ಟರ್ ಸುರೇಶ್ ಸಂಗಾರದ ಅವರು ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ ಅಪೋಲೋ ಆಸ್ಪತ್ರೆಗೆ ಮಧ್ಯರಾತ್ರಿಯಲ್ಲಿ ಸೇರಿಸಲಾಗಿದೆ. ಈಗ ಗುರುಗಳು ಆರೋಗ್ಯವಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಫೆಬ್ರವರಿ 18ರಿಂದ 24ರವರೆಗೆ 7 ದಿನ ಕಾಲ ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಗುರು ವೈಭವೋತ್ಸವ ಸಂಭ್ರಮದ ಮುಖ್ಯ ದಿನಗಳಲ್ಲಿ ಒಂದಾದ ಇಂದು ರಾಯರ ಪಾದುಗಳಿಗೆ ಪಟ್ಟಾಭಿಷೇಕ ಮಹೋತ್ಸವ ನಡೆಸಲಾಯಿತು. ಮಠದ ಪೀಠಾಧಿಪತಿ ಸುಬೇಂದ್ರ ತೀರ್ಥ ಶ್ರೀಗಳು ರಾಯರ ಮೂಲ ಪಾದುಗಳಿಗೆ ಪಟ್ಟಾಭಿಷೇಕ ನೆರವೇರಿಸಿದರು. ಬಳಿಕ ಮಠದ ಸ್ವರ್ಣ ರಥದಲ್ಲಿ ಪಾದುಕೆಗಳನ್ನಿಟ್ಟು ಅದ್ದೂರಿಯಾಗಿ ರಥೋತ್ಸವ ನೆರವೇರಿಸಲಾಯಿತು. ಪಟ್ಟಾಭಿಷೇಕ ಮಹೋತ್ಸವದ ಹಿನ್ನೆಲೆ ರಾಯರ ಮೂಲ ವೃಂದಾವನಕ್ಕೆ ಅಭಿಷೇಕ, ರಾಯರು ಸಮಗ್ರ ಗ್ರಂಥಗಳ ಪಾರಾಯಣ, ಭೋಜನ ಮಂಡಳಿಗೆ ಸಾಮಾಯಿಕ ಭೋಜನ, ಪ್ರವಚನ, ರಾಯರ ಪಾದುಗಳಿಗೆ ಪೂಜೆ, ಮುತ್ತುರತ್ನಗಳಿಂದ ಅಭಿಷೇಕ, ಪುಷ್ಪವೃಷ್ಟಿ, ಫಲ ಸಂಪರ್ಪಣೆ, ಮಂಗಳಾರತಿ ಕಾರ್ಯಕ್ರಮಗಳು ನಡೆದವು. ಇನ್ನು ಫೆಬ್ರವರಿ 24ರಂದು ರಾಯರ 431ನೇ ಜನ್ಮದಿನವನ್ನು ವದಂತಿ ಉತ್ಸವವಾಗಿ ಮಠದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ 7 ದಿನ ಕಾಲ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಮಾಡಲಾಗುತ್ತದೆ.
नमः ओं जपप्रख्यानाय नमः ओं दुष्टरिक्षकाय नमः ओं इष्टरक्षार्थप्रकारकाय नमः ओं शैवपाषण्डध्वान्तभास्कराय नमः ओं रामानुजमदमर्ताय नमः ओं कुष्ठादिरोगनाशकाय नमः ओं अग्रसम्पत्पदात्रे नमः ओं ब्राह्मणप्रियराजाय नमः ओं पूज्याय राघवेन्द्राय सत्यधर्मरताय जगतां कल्पवृक्षाय नमः उष्णो हस्ताभ्यर्च्यदायाभिषिञ्जामि देवस्य त्वादविदुप्ता उष्णो हस्ताभ्यां सञ्जामि देवस्य त्वादविदुप्रसवे अश्विनो आभ्या इन्द्रस्येन्द्रियेण संध्यासनिशं गुरोमि वरे सन्मङ्गलस्य यमनियमासन प्राणायाम प्रत्याहार ध्यान धारण समाध्यष्टि कलापारंगत पूर्वादिमत्तेव पंचानन व्याख्यान सिंहासनात् नास्तिक कुलति निरनि दक्षिणादि पीठाधीश्वर निखिल भूमंडल निखिल कर्मंदि वंद्य पादाब्ज सत्संप्रदाय प्रवर्तक सनातन धर्म ಗ್ರಾಮದಲ್ಲಿ ಭಜಂತ್ರಿ ಸಮುದಾಯಕ್ಕೆ ನೀಡಲಾಗಿದ್ದ ಇನಾಮ್ ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿಸಿ ಜಿಪಿಎ ಮಾಡಿಕೊಂಡು ಬಡ 4 ಜನ ಮಹಿಳೆಯರಿಗೆ ವಂಚಿಸಲಾಗಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಅನ್ಯಾಯಕ್ಕೆ ಒಳಗಾದ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು
ಎಜೆಕೆಎಸ್ ರಾಜ್ಯ ಸಂಚಾಲಕ ಬಿ ಬಸವಲಿಂಗಪ್ಪ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗೋಕರ್ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹೆಸರಿನ ಕಿದಾಮತ್ ಇನಾಂ ಭೂಮಿಯನ್ನು ಸರ್ವೆ ನಂಬರ್ 64/7/1ರಲ್ಲಿ 3 ಎಕರೆ 24 ಗುಂಟೆ ಭೂಮಿಯನ್ನು ದಿಗವಂತ ಮಲ್ಲಪ್ಪ ಹುಲಿಗೆಪ್ಪ ಎಂಬುವವರಿಗೆ ನೀಡಲಾಗಿತ್ತು. ಮಲ್ಲಪ್ಪ ಮರಣ ನಂತರ ಅವರ ಪತ್ನಿ ಯಲ್ಲಮ್ಮಯವರಿಗೆ ಇನಾಂ ಪಟ್ಟ ನಿಯಮಾನುಸಾರವಾಗಿ ವರ್ಗಾವಣೆಯಾಗಿದೆ. ಗಂಡ ಸಂತಾನ ಇಲ್ಲದ 4 ಜನ ಪುತ್ರಿಯರನ್ನು ಹೊಂದಿದ ಯಲ್ಲಮ್ಮ ವಯೋಸಹಜವಾಗಿದ್ದರಿಂದ 2017 ಏಪ್ರಿಲ್ 18ರಂದು ಕುಟುಂಬಕ್ಕೆ ಸಂಬಂಧವೇ ಇಲ್ಲದ ಬೇರೆ ಜಾತಿಯ ಜನರು ಜಿಬಿಎ ಮಾಡಿಕೊಂಡರು. ಯಲ್ಲಮ್ಮ 4 ಜನ ಪುತ್ರಿಯರು 2017ರಲ್ಲಿ ಡಿಸೆಂಬರ್ 23ರಂದು ಪೋತಿ ವಿರಾಸತ್ ಅರ್ಜಿಯನ್ನು ಮನವಿ ಕಂದಾಯ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. ಪೋತಿ ವಿರಾಸತ್ ಮಾಡಿಕೊಡಲು ಗ್ರಾಮ ಲೆಕ್ಕಾಧಿಕಾರಿ 10,000 ರೂಪಾಯಿಗಳನ್ನು ಫೋನ್ ಪೇ ಹಣವನ್ನು ಪಡೆದಿದ್ದಾರೆ. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಣವನ್ನು ಪಡೆದು 4 ಜನ ಮಹಿಳೆಯರು ಹೆಬ್ಬೆಟ್ಟು ಸಹಿ ಹಾಗೂ ಮೃತ ಯಲ್ಲಮ್ಮಳ ಆಧಾರ್ ಕಾರ್ಡ್ ಬೇರೊಬ್ಬರಿಗೆ ಲತ್ತಿಸಿ ಆಸ್ತಿ ವರ್ಗಾವಣೆ ಮಾಡಿ ಪಾಣಿ ಕೂಡ ನೀಡಿ ವಂಚಿಸಲಾಗಿದೆ. ಭಜಂತ್ರಿ ಸಮುದಾಯ ಯಲ್ಲಮ್ಮಳ ಹೆಸರಿನಲ್ಲಿ ನಾಯಕ ಸಮಾಜ ಕೆಲವರು ವಂಶವಾಳಿ ಪಡೆದಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಬಡ ಕುಟುಂಬಗಳಿಗೆ ವಂಚಿದ್ದಾರೆ. ಈರಣ್ಣ ಹನುಮಯ್ಯ, ಸಾಬಯ್ಯ ತಂದೆ ಹನುಮಯ್ಯ, ವೀರೇಶ ಹುಸೇನಪ್ಪ ಮತ್ತು ಜಯಮ್ಮ ಯಾಕೋಬ್ ಹೆಸರಿನಲ್ಲಿ ಹಕ್ಕು ಬದಲಾವಣೆ ಮಾಡಲಾಗಿದೆ. ಸಂಬಂಧ ಇಲ್ಲದ ಇರುವ ಜನರಿಗೆ ಯಲ್ಲಮ್ಮ ಆಸ್ತಿ ವರ್ಗಾವಣೆ ಮಾಡಿರುವ ಕೃತ್ಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ವಂಚಿತ ದಲಿತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು. ಇಲ್ಲದೆ ಸತ್ರತ ಕುಟುಂಬದೊಂದಿಗೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಭಾರತ ಕಿಸಾನ್ ಸಂಘಟನೆ ಜಿಲ್ಲಾ ಸಮಿತಿ ಪರವಾಗಿ ಮಾನ್ವಿ ತಾಲೂಕಿನ ಗೋರ್ಕಲ್ ಅನ್ನುವಂಥದ್ದು ಒಂದು ಹಳ್ಳಿಯ ಒಂದು ಗ್ರಾಮ. ಅವರು ಎಲ್ಲ ಕಡೆಗೆ ಸಂಬಂಧಪಟ್ಟಂಥ ಭೇಟಿಯಾಗಿ ಅವ್ರು ಏನು ಅರ್ಜಿ ಮನವಿ ಕೊಡ್ಬೇಕಾಯ್ತು ಅದೆಲ್ಲ ಕೊಡ್ತೀವಿ, ಕೆಲಸ ಆಗಿಲ್ಲ, ನಮ್ಗೆ ಅನ್ಯಾಯ ಆಗ್ಯದ, ಇದನ್ನು ಒಂದು ಬೆಳಕು ಚೆಲ್ಲಬೇಕು, ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿಸಿ ಸಂಘಟನೆಯನ್ನ ಮುಖಂಡರು ಭೇಟಿಯಾಗ ಕಮಿಟಿನ ಭೇಟಿಯಾದಾಗ ಸಂಘಟನೆಗೆ ಏನು ನಾವು ಏನು ಅಂದ್ಕೊಂಡಿವಿ ಅಂದರೆ, ಇಲ್ಲ ಇದನ್ನು ಒಂದು ಗೋಷ್ಠಿ ಮೂಲಕ ಈ ಗೋರ್ಕಲ್ ಗ್ರಾಮದ ಈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಜನರಿಗೆ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯನ ಗೋಷ್ಠಿ ಮೂಲಕ ಈ ವಿಷಯನ ತಿಳಿಸಿ ಇದಕ್ಕೊಂದು ಬೆಳಕು ಚೆಲ್ಲಬೇಕು ಅನ್ನೋ ಕಾರಣದಿಂದ ಆ ಕಾರಣದಿಂದ ಈ ಗೋಷ್ಠಿನ ನಡೆಸಬೇಕಂತೇಳಿ ನಾವು ಅಂದ್ಕೊಂಡು ಇವತ್ತು ಗೋಷ್ಠಿ ನಡೆಸ್ತಾ ಇದ್ದೀವಿ. ಇವರು ಮಾನ್ವಿ ತಾಲೂಕಿನ ಗೋರ್ಕಲ್ಲು ಭಜಂತ್ರಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕುಟುಂಬ. ಈ 4 ಜನ ಹೆಣ್ಮಕ್ಳು ದಿವಂಗತ ಮಲ್ಲಪ್ಪ ಅನ್ನೋರು ಮಕ್ಕಳು. ಈ ಮಲ್ಲಪ್ಪ ಅನ್ನೋಕ ತೀರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅವರು ಹೆಂಡತಿ ಯಲ್ಲಮ್ಮನಕ್ಕೆ ಕೂಡ ಇರ್ತಾರೆ. ಆಕೆನೂ ವಯಸ್ಸಾಗಿ ಆಯಮ್ಮನ ತೀರ್ಕೊಂಡು ಹೋಗ್ತಾರೆ. ಈ ಮಲ್ಲಪ್ಪನ ಹೆಸರಿನಲ್ಲಿ ಸರ್ವೆ ನಂಬರ್ 647/1 ಇದರಲ್ಲಿ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇನಾಂ ಭೂಮಿನ ಕಿದ್ಮತ್ ಇನಾಂ ಭೂಮಿನ 3 ಎಕರೆ 24 ಗುಂಟೆ ಮಂಜೂರಾಗ್ತದೆ. ಆ ಟೈಮ್ನಲ್ಲಿ ಮಂಜೂರಾದ್ಮೇಲೆ ಅದು 2009ರಲ್ಲಿ ಇವರಿಗೆ ಮಲ್ಲಪ್ಪನವ್ರಿಗೆ ಇವರು ತಂದೆಗೆ ಅದು ಮುಟೇಶನ್ ಆಗ್ತದೆ. ಮುಟೇಶನ್ ಆದೇಶ ಕೂಡ ಒಂದು ಕಡೆಗೆ ಆಗ್ತದೆ. ಅದಾದಮೇಲೆ ಮಲ್ಲಪ್ಪ ಅವರು ಸಹಜವಾಗಿ ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ್ಮ್ಯಾಗ ಇವರು ವಾರಸುದಾರರು ಸಂಬಂಧಪಟ್ಟವರು ನಮ್ಮ ತಾಯಿ ಆಗ್ಯಾರ, ನಮ್ಮ ತಾಯಿ ಹೆಸರ ಮೇಲೆ ಇದನ್ನ ಪೋತಿ ವಿರಸದ ಪ್ರಕಾರ ಕಾನೂನು ಪ್ರಕಾರ ನಾವು ಮುಟೇಶನ್ ಮಾಡೋಣ ಅಂತ ಹೇಳ್ತಾರೆ. ಮುಟೇಶನ್ ಪ್ರಕಾರ ಆಮೇಲೆ ಯಲ್ಲಮ್ಮನ ಹೆಸರ ಮೇಲೆ ಮುಟೇಶನ್ ಆಗ್ತಾರೆ. ಇವರು ತಾಯಿ ಯಲ್ಲಮ್ಮ ಗಂಡ ಮಲ್ಲಪ್ಪನವರು ಈ ಮುಟೇಶನ್ ಆಗ್ತಾರೆ. ಮುಟೇಶನ್ ಆದಮೇಲೆ ಈ ಭೂಮಿ ಎಲ್ಲ ಇವತ್ತು ಇವ್ರು ಕಬ್ಜೆದಾಗ ಇದ್ದಾರೆ. ಮೊದಲಿಂದ ಅವರೆಲ್ಲ ಕಬ್ಜೆ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಬರ್ತಾರೆ. ಈ 4 ಜನ ಹೆಣ್ಮಕ್ಳಲ್ಲಿ 3 ಜನರು ತಮ್ಮ ಗಂಡನ ಮನೆಯಲ್ಲಿ ವಾಸ ಮಾಡ್ತಾರೆ. ಮಕ್ಕಳೆಲ್ಲ ಇರ್ತಾರೆ. ಒಬ್ಬಕ್ಕೆ ಹೆಣ್ಮಗಳು ಗೋರ್ಕಲ್ದಲ್ಲಿ ಇರ್ತಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಮುದುಕಿ ಪೂರ್ತಿ ಮುಪ್ಪಾನ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಂದ್ರೆ ಕಿವಿ ಕೇಳಲಾರ್ದಂಥ ಸ್ಥಿತಿ, ಮಾತಾಡೋಕೆ ಬರಲಾರ್ದಂಥ ಸ್ಥಿತಿ, ನಡೆದಾಡಕ್ಕೆ ಬರಲಾರ್ದಂಥ ಸ್ಥಿತಿ ಬಂದಾಗ ಏನಾಗ್ತದ, ಅವಾಗ ಒಂದು GPA ಅನ್ನುವಂಥದ್ದು ಒಂದು ಡಾಕ್ಯುಮೆಂಟ್ ಸೃಷ್ಟಿ ಆಗ್ತದೆ. GPA ಡಾಕ್ಯುಮೆಂಟ್ ಅದೇ ಗ್ರಾಮದವರು 4 ಜನರ ಹೆಸರಿನಿಂದ ಇದನ್ನ GPA ಹೋಗಿ ಮಾಡ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮುದುಕಪ್ಪ ನಾಯಕ್, ರವಿಕುಮಾರ್, ಸತ್ರಸ್ಥ ಮಹಿಳೆಯರಾದ ಹುಲಿಗೆಮ್ಮ, ಧ್ಯಾನಮ್ಮ, ದೇವಮ್ಮ, ಲಕ್ಷ್ಮಿ, ಶಾಂಭವಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ
ಪಾವತಿಯಾಗದೆ ಬಾಕಿ ಉಳಿದಿರುವ 37,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ರಹಿಸಿ ಮಾರ್ಚ್ 5ರಂದು ಗುತ್ತಿಗೆದಾರರ ಸಂಘ ಪ್ರತಿಭಟನೆ ನಿರ್ಬಂಧಿಸಿದ್ದು, ಪೂರ್ವಭಾವಿಯಾಗಿ ಚರ್ಚಿಸಲು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಫೆಬ್ರವರಿ 21ರಂದು ನಗರಕ್ಕೆ ಆಗಮನಿಸಿದ್ದಾರೆ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘ ಅಧ್ಯಕ್ಷ ಬಿ ಮಲ್ಲಿಕಾರ್ಜುನ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗುತ್ತಿಗೆದಾರರಿಗೆ ಬಾಕಿ ಇರುವ ಹಣ ಬಿಡುಗಡೆಗೆ ಅನೇಕ ಬಾರಿ ಮನವಿ ಮಾಡಿದ್ದರೂ ರಾಜ್ಯ ಸರ್ಕಾರ ಭರವಸೆ ನೀಡುತ್ತಿದೆ ಹೊರತು ಹಣ ಬಿಡುಗಡೆ ಮಾಡುತ್ತಿಲ್ಲ. ಗುತ್ತಿಗೆದಾರರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ನಗರದ SLV ಹೋಟೆಲ್ ಕೊಂಟಾರಿಯ ಭವನದಲ್ಲಿ ಅಂದು ಸಂಜೆ 5 ಗಂಟೆಗೆ ಸಭಾ ನಡೆಯಲಿದೆ. ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಗುತ್ತಿಗೆದಾರರಿಗೆ ಬರಬೇಕಾದ ಇಡೀ ರಾಜ್ಯದಲ್ಲಿ 37,000 ಕೋಟಿ ರೂಪಾಯಿಗಳನ್ನ ಕಳೆದ 4-5 ವರ್ಷಗಳಿಂದ ಪೆಂಡಿಂಗ್ ಇದೆ. ಆ ಒಂದು ಹಣಕ್ಕಾಗಿ, ನಮಗೆ ಬರಬೇಕಾದ ಹಣಕ್ಕಾಗಿ ನಿರಂತರ ನಮ್ಮ ರಾಜ್ಯ ಘಟಕವು ಹೋರಾಟ ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಶನಿವಾರ ಅಂದರೆ ದಿನಾಂಕ 21/2/2026ರಂದು ಸಂಜೆ 5 ಗಂಟೆಗೆ ರಾಯಚೂರಿಗೆ ಇಲ್ಲೇ SLV ಹೋಟೆಲ್ ಇರುವಂತ ಕೊಠಾರಿ ಭವನದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಆರ್ ಮಂಜುನಾಥ್ ಅವರು ಇವತ್ತು ಪ್ರತಿ ಜಿಲ್ಲೆಗಳಿಗೆ ಭೇಟಿ ಕೊಡುತ್ತಾ ಬರ್ತಾ ಇದ್ದಾರೆ. ಆ ಒಂದು ದಿನದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಕೂಡ ಭೇಟಿ ಕೊಟ್ಟು ನಮ್ಮನ್ನ ಎಲ್ಲರನ್ನು ಒಂದು ಸಂಘಟಿತರಾಗಿ ಮಾಡಿ ದಿನಾಂಕ 5 ಮಾರ್ಚ್ 2026ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕೆಂಬ ಒಂದು ಉದ್ದೇಶಕ್ಕೆ ನಾವು ಇವತ್ತು ತಮ್ಮೆಲ್ಲರ ಮುಖಾಂತರ ಇಡೀ ನಮ್ಮ ಜಿಲ್ಲೆಯ ಗುತ್ತಿಗೆದಾರರಿಗೆ ಒಂದು ಸಂದೇಶವನ್ನು ಕೊಡಿಸಬೇಕಂತೇಳಿ ಇವತ್ತಿನ ಪ್ರಮುಖ ಉದ್ದೇಶ. ಹಾಗಾಗಿ ಅಂದಿನ ದಿವಸ ಕೂಡ ತಾವು ಸಂಜೆ 5ವರೆಗೆ ನಾವೇ ಇಲ್ಲಿ ಬಂದು ನಮ್ಮ ರಾಜ್ಯಾಧ್ಯಕ್ಷ ಕರ್ಕೊಂಡು ಬರ್ತೀವಿ, ಇಲ್ಲವಾದಲ್ಲಿ ತಾವು ಬಂದರೂ SLV ಹೋಟೆಲ್ ಬರ್ಬೋದು. ಅದಕ್ಕೆ ತಾವೊಂದು ಅಭಿಪ್ರಾಯ ತಿಳಿಸಿದ್ರು ಕೂಡ ಮತ್ತೊಮ್ಮೆ ಅದನ್ನ ಪ್ರೆಸ್ ಮೀಟ್ ಮಾಡೋಣ ಅಂತೇಳಿ ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆ ರವೀಂದ್ರ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ನಾಗಪ್ಪ ಗಿರಣಿ, ರಾಜಶೇಖರ್ ಎಂಬೆರಾಳ್, ಆಂಜನೇಯ, ಅಶೋಕ ಅಂಗಡಿ, ವೀರಯ್ಯ ಸ್ವಾಮಿ, ರಾಮಾಂಜನೇಯ, ಚಾಂದ್ ಪಾಷಾ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾನಿಕ್ಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಬ್ರೇಕ್ ನಂತರ ಮೆಗಾನಿಕ್ಸ್ಗೆ ಸ್ವಾಗತ. ಸಫಾಯಿ ಕರ್ಮಚಾರಿಗಳ ಹಾಗೂ ಪೌರ ಕಾರ್ಮಿಕರ ಸಮಸ್ಯೆಗಳು ಮತ್ತು ಅವರ ಕುಂದುಕೊರತೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವ ಮತ್ತು ಪರಿಹರಿಸುವ ಉದ್ದೇಶವನ್ನು ಸಫಾಯಿ ಕರ್ಮಚಾರಿಗಳ ಆಯೋಗದ ಹೊಂದಿದೆ. ಪೌರ ಕಾರ್ಮಿಕರು ತಾವು ಸಮಾಜದಲ್ಲಿ ಎಲ್ಲರಂತೆ ಇರಬೇಕು ಎಂಬ ಭಾವನೆಯನ್ನು ಇಟ್ಟುಕೊಂಡು ಮಕ್ಕಳನ್ನು ಶಿಕ್ಷಣವಂತರಾಗಿ ಮಾಡುವ ಶ್ರಮಿಸಬೇಕೆಂದು ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಹೇಳಿದರು. ಅವರಿದ್ದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷ ವಹಿಸಿ ಮಾತನಾಡಿದರು. ಪೌರ ಕಾರ್ಮಿಕರು ತಾವು ಸಮಾಜದಿಂದ ದೂರ ಎಂಬ ಭಾವನೆಯನ್ನು ಬಿಡಬೇಕು, ತಮ್ಮ ಮಕ್ಕಳಿಗೆ ಶಿಕ್ಷಣ, ತಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳುವ ಮುಂದಾಗಬೇಕು ಎಂದರು. ಮೀಟಿಂಗ್ ಮಾಡೋದ್ರಿಂದ ಯಾರಿಗೆಲ್ಲರೂ ವಿಚಾರಿಸಿ ಜಿಲ್ಲಾಧಿಕಾರಿಗಳಿಗೆ ಪರ್ಸನಲ್ ಮನವಿ ಮಾಡಿ ಎಲ್ಲಿ ಜಾಗ ಇರೋದು ಐಡೆಂಟಿಫೈ ಮಾಡಿ ಅವರಿಗೆ ಸೈಟ್ ಪ್ರಪೋಸ್ಬೇಕಂತೇಳಿ ನಾವು ನಮ್ಮ ಜಿಲ್ಲೆ ಚಿತ್ರದುರ್ಗದಲ್ಲೂ ಕೂಡ ಈಗ 4-5 ಜನ ಪೌರ ಕಾರ್ಮಿಕರಿಗೆ ನಾನು ಅಧ್ಯಕ್ಷ ಆದ್ಮೇಲೆ ಗುರುತಿಸಿ ರೆಡಿ ಮಾಡಿಸ್ತಾ ಇದ್ದಾರೆ. ಈಗ ಇವ್ರಿಗೂ ಈಗ ಜೋಗಿ ಹೇಳಿದೆ, ಸರ್ವೆ ನಮ್ಮ ಚೇತನ ಅವರು ಕೊಟ್ಟರು, ನಮ್ಮ ಲೇಟ್ ಜಾಗ ತೋರಿಸಿದ್ರೆ ನನಗೆ ಆ ಜಾಗಗಳನ್ನ DC ಸಾಹೇಬ್ರ ಹತ್ರ ಮಾತಾಡಿ ಎಲ್ಲಿ ಜಾಗ ಇದೆ ಸ್ವಲ್ಪ ದೂರ ಆದ್ರೂ ನೀವು ದೂರ ಅನ್ಬಾರ್ದು. ಇವತ್ತು ಊರು DC ಆಫೀಸಲ್ಲಿ ಬರಕ್ಕಂತ 10 ವರ್ಷ ಯಾರು ಕಂಡಿಲ್ಲ. ನೀವು ಸುಧಾರ ಆಯ್ತಾ ಅಲ್ಲಿ ನಿವೇಶನ ಮಾಡ್ಕೊಂಡ್ರೆ ಬಸ್ ಇನ್ನೊಂದು ಶಾಸಕರ ವ್ಯವಸ್ಥೆ ಮಾಡ್ಕೊಂಡು ಸಿಟಿ ಬಸ್ ಏನಂತ ವ್ಯವಸ್ಥೆ ಆಗುತ್ತೆ. ನೀವು ಸೈಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋದ್ರೆ ಈ ಜಾಗ ಬೇಡ ಆ ಜಾಗ ಬೇಡ ಅಂತಲ್ಲ. ಮತ್ತೆ ಅಪಾರ್ಟ್ಮೆಂಟ್ ಈಗ ಮನೇಲಿ ಇರೋರಿಗೆ ಸದ್ಯಕ್ಕೆ ಎಲ್ಲಿ ಸಿಗುತ್ತೆ ಅಪಾರ್ಟ್ಮೆಂಟ್ ಈಗ ಸಿಟಿ ಹತ್ರ ಇರ್ಬೇಕಂತ ಬಯಸಾರ ಅಲ್ಲಿಗೆ ಹೋಗ್ಲಿ, ಅವ್ರಿಗೆ ಯಾರು ಹೋಗೋದು ಬೇಡ ಅಂತ ಹೇಳ್ತಾರೆ. ಮುಂದಿನ ದಿನಗಳು ಎಲ್ಲ ಅಪಾರ್ಟ್ಮೆಂಟ್ ಹೊಸ ಮಾಡ್ಬೇಕು. ಬೆಂಗಳೂರಿನಲ್ಲಿ ಯಾರಿಗೂ ಮನೆ ಸೈಟ್ ಸಿಗಲ್ಲ. ಇಲ್ಲಿಂದ ಅದೇ ಕಲ್ಚರ್ ಬರುತ್ತೆ, ಆಗ ಹೋಗ್ಲಿ, ಇಲ್ಲಿದ್ದರನ್ನ ತಗೊಂಡು ಅದಕ್ಕೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ DC ಸಾಹೇಬ್ರ ಹತ್ರ ಮಾತಾಡಿ ಜಾಗನ ಕುಡಿಸಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇದೇ ವೇಳೆ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ ಮಾತನಾಡಿ, ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸಿದ್ದು ಮೃತ ಹೊಂದಿದ ಪೌರ ಕಾರ್ಮಿಕರ ಮಾಹಿತಿಯನ್ನು ತಪ್ಪಾಗಿ ದಾಖಲಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 11 ಜನ ಪೌರ ಕಾರ್ಮಿಕರ ಮೃತಪಟ್ಟಿದ್ದು ಕೇವಲ 3 ಜನ ಎಂದು ಹೇಳಲಾಗುತ್ತಿದೆ. ಕೂಡಲೇ ಮಾಹಿತಿ ಮರುಪರಿಶೀಲಿಸಬೇಕು. ಮೃತ ಪೌರ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರ ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು.
ತಂದೆ ಕುಂದಪ್ಪ ಇವರ ರಾಯಚೂರಿವರೆಗೆ ಮಹಾನಗರ ಪಾಲಿಕೆ ರಾಯಚೂರಿನಿಂದ ಈಗ ಕೊಟ್ಟಿದ್ದು ಕೇವಲ 25,000 ಮಾತ್ರ. ಒಂದು ವರ್ಷಕ್ಕೆ BAMS ಒಂದು ವರ್ಷಕ್ಕೆ 2 ಲಕ್ಷ ರೂಪಾಯಿ ಖರ್ಚಿದೆ ಎಲ್ಲ ಸೇರಿಸಿದೆ. ಇನ್ನು ಎರಡನೇ ಈ ನಂದಿತ ಇವರು ವೈದ್ಯಕೀಯ ಶಿಕ್ಷಣದ BAMS ಪದವಿಯನ್ನು ಬೀದರ್ ಜಿಲ್ಲೆಯಲ್ಲಿ ಪ್ರವೇಶ ಪಡೆದು ಅಭ್ಯಸಿಸುತ್ತಿದ್ದಾರೆ. ಒಂದು ವರ್ಷಕ್ಕೆ ಇವರ ಕಾಲೇಜು ಫೀಸು ಮತ್ತು ಬಜೆಟ್ ನಲ್ಲಿ 2 ಲಕ್ಷ ರೂಪಾಯಿ ಖರ್ಚು. ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಈ ಪೌರಕಾರ್ಮಿಕರ ಮಕ್ಕಳು ಇಂಥ ದೊಡ್ಡ ಮೊತ್ತದ ವೆಚ್ಚವನ್ನು ಖರ್ಚು ಮಾಡೋದು ಬಹಳ ಕಷ್ಟ ಆಗಿದೆ. ಈ ಕಾರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳಾದರೂ ಕೊಡಬೇಕು. ಈಗ ಸದ್ಯಕ್ಕೆ 25,000 ರೂಪಾಯಿ ಕೊಟ್ಟಿದ್ದಾರೆ. ಆದ್ರೆ ನಾವು ತುಂಬಾ ಕೇಳ್ಕೊಂಡಿವಿ, ಹಂಗೇನಿಲ್ಲ. ನಮ್ಮ ಏನು ಸಫಾ ಕರ್ಮಚಾರಿಗಳ ಆಯೋಗದಿಂದ 25 ಪಾಯಿಂಟ್ ಹೆಚ್ಚು ಕೊಡಬೇಕಂತ ಕೂಡ ಕೊಟ್ಟಿಲ್ಲ. ಈಗ ಇವ್ರಿಗಾದ್ರೂ ತಾವು ತಿಳಿಸ್ಬೇಕು ಸರ್, ಇಲ್ಲ ಸಫಾ ಕರ್ಮಚಾರಿಗಳು ಅಭಿವೃದ್ಧಿಗಾದ್ರೂ ಸಂಪೂರ್ಣ ವಿಶೇಷವಾಗಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಮಕ್ಕಳಿಗೆ ಮತ್ತು ಪೌರಕಾರ್ಮಿಕರ ಮಕ್ಕಳಿಗೆ ಅವರು ನಯಾ ಪೈಸು ಕೂಡ ಖರ್ಚು ಮಾಡಿರಬಾರ್ದು. ಆಗಲ್ಲ ಅವರಿಗೆ. ತಿಂಗಳು ಬರ್ತಕ್ಕಂಥ 30,000 ರೂಪಾಯಿದಲ್ಲಿ ಅವರು ವರ್ಷಕ್ಕೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಕ್ಕಂತ ಆಗಲ್ಲ ಸರ್. ಇದು ಫಸ್ಟ್. ಎರಡನೇದು 2022-23 ಅವಧಿಯಲ್ಲಿ ನಮ್ಮ ರಾಯಚೂರಿನಲ್ಲಿ ಸುಮಾರು 130 ಜನ ದಲಿತ ಸಮರ ಸೇನೆಯ ರಾಜ್ಯ ವಿಭಾಗೀಯ ಸಂಚಾಲಕ ನೀಲಕಂಠ ಅನಿಲ್ ಮಾತನಾಡಿ, ಸಫಾಯಿ ಕರ್ಮಚಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಕಡ್ಡಾಯವಾಗಿ ಆಯಾ ಸ್ಥಳೀಯ ಸಂಸ್ಥೆಗಳಿಂದ ಗುರುತಿನ ಚೀಟಿಯನ್ನು ಒದಗಿಸಬೇಕು. ಇದರಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ಆಗ್ರಹಿಸಿದರು. ಕಾರ್ಡು ಹಂಗಿದ್ರೆ ಮಾತ್ರ ನಿಮಗೆ ನಿವೇಶನ ಮತ್ತು ವಸತಿ ಇಲ್ಲಂದ್ರೆ ಕೊಡಲ್ಲ. ತಾವ್ ಹೇಳಿದ್ರೆ ಅಲ್ಲಿ ಒಂದು ಕಾರ್ಡ್ ಕೊಡ್ತಾರ, ಅದಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಸರ್ಕಾರ. ಅಂತ 1 ಲಕ್ಷ ಜನ ಆದ್ರೆ ಇಲ್ಲಿ ಭೂಮಿನಿಲ್ಲ. ದಯವಿಟ್ಟು ಅದನ್ನ ತಾವು ಪಟ್ಟ ವಿತರಣೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಸ್ಕೊಡ್ಬೇಕು ಸರ್. ಆಮೇಲೆ ದಾಖಲಾತಿಗಳು ಕೊಟ್ಟಿದ್ದೀವಿ ಸರ್. 3ನೇ ಸರ್, ಆಮೇಲೆ ಇನ್ನು ಈಗಾಗಲೇ ಒಂದು ಲಿಂಗ್ಸ್ಕೂರಲ್ಲಿ ಒಂದು ಕೃತಜ್ಞತೆ ತರಿಸ್ತಾ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು 14 ಕ್ಯಾಟಗಿರಿ ಒಳಗಡೆ ಸಫಾಯಿ ಕರ್ಮಚಾರಿಗಳಂತಾನೆ ವಿಶೇಷವಾಗಿ ಅವ್ರನ್ನ ಗುರುತು ಮಾಡಿದ್ದಾರೆ. ರೈಟ್, ಅವರಿಗೆ ನಾವು ನಿವೇಶನ ಮತ್ತು ವಸತಿ ಕೇಳಬೇಕಂತ ಹೇಳಿದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರಂತ ಕಾರ್ಡ್ ಇದ್ರೆ ಮಾತ್ರನೇ ಅವ್ರಿಗೆ ಕೊಡ್ತಾರೆ. ದಯವಿಟ್ಟು ಕಾರ್ಡ್ ಕೊಟ್ರೆ ನಾವು ಬೇಕಾದ್ರೆ ಸರ್ಕಾರದಲ್ಲಿ ಗಮನ ತರಿಸ್ಕೊಂಡು ಅವ್ರಿಗೆ ನಿವೇಶನ ವಸತಿ ಕೊಡ್ಸಕ್ಕೆ ಒಂದು ಅನುಕೂಲ ಆಗ್ತದೆ. ಇಲ್ಲಿ ಎಷ್ಟೋ ಜನಗಳು ಇಲ್ಲಿ ಕೆಲಸ ಮಾಡಂತ ಎಲ್ಲ ನನ್ನ ತಾಯಿ ತಂದೆಯರೆಲ್ಲ ಮನೆ ಇಲ್ಲ ಸರ್, ಸಣ್ಣ ಸಣ್ಣ ಜೋಬ್ನಲ್ಲಿ ಕೂಡ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಇಲ್ಲಿವರೆಗೆ ನಿವೇಶನ ಇಲ್ಲ ಮತ್ತು ವಸತಿ ಇಲ್ಲ. ಒಂದು ಸರ್. ಆಮೇಲೆ 3ನೇ ಪಾಯಿಂಟ್ ಸರ್, ಇದನ್ನ ಯಾದಗಿರಿಯಲ್ಲಿ ಮಾತಾಡಬೇಕು ಗೊತ್ತಿಲ್ಲ. ನಾನು ಯಾದಗಿರಿ ಒಳಗೆ ಸಂಬಂಧಪಟ್ಟಿರೋ ದಾಖಲಾತಿ ಏನೇನು ಕೇಳಿದಾರೆ ಸರ್ ಎಲ್ಲಾನು ಕೊಟ್ಟಿದ್ದೀವಿ. ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಲೆಟರ್ ಕೂಡ ತಗೊಂಡ್ಬಂದು ಕೊಟ್ಟಿದ್ದೀವಿ. ತಾವು ಬಂದು ನಿನ್ನೆ ತಾವು ಹೇಳಿದ್ರಂತೆ ಕಾರ್ಡ್ ವಿತರಣೆ ಮಾಡಬೇಡಿ ಅವ್ರಿಗೆ. ಇತರೆ ಪೌರ ಕಾರ್ಮಿಕರುಗಳು ಮಾತನಾಡಿ, ವಾರಕ್ಕೊಂದು ದಿನ ಸಂಪೂರ್ಣ ರಜೆಯನ್ನು ನೀಡಬೇಕು. ರಾಯಚೂರು ನಗರದಿಂದ ಬೇರೆ ತಾಲೂಕುಗಳ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರು ವಾರಕ್ಕೊಂದು ದಿನ ರಜೆ ಸಿಕ್ಕರೆ ಮನೆಗೆ ಹೋಗಿ ಬರಲು ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ಅವರು ಒಂದು ಮೀಟಿಂಗ್ ನಾಗ ಏನೋ ಹೇಳಿದಾರ, ನೀವು ಕೊಡ್ಬೇಡ್ರಿ ಕೊಡ್ರಿ ಅಂತಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹನುಮಂತ ಜಗ್ಲಿ ಅಂತ ಸರ್, ಎಲ್ಲರೂ ಸರ್ ಮಾಡಕ್ಕಿಲ್ಲ, ನಾವು ಕೊಡಂಗಿಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಮತ್ತೆ ಅದು ಆದೇಶ ಮಾಡ್ಬೇಕಿಲ್ಲ ಅಂದ್ರೆ ಕೊಡ್ಬೇಕು ಸರ್. ಒಂದು ವಾರದಾಗ ಒಂದು ಸಲ ಮಾಡಿದ್ರೆ ನಾವು ಕಷ್ಟ ಸ್ವಲ್ಪ ರಶ್ ಸಿಕ್ಕಂಗೆ ಆಗ್ತದೆ ಕೊಟ್ಟಿದ್ದಾರೆ. ಕಮಿಷನರ್ ಕೊಟ್ಟಿದ್ದಾರೆ. ಔಟ್ ಆಫ್ 10 ಪ್ಯಾಕೇಜಸ್ 3 ಪ್ಯಾಕೇಜ್ ಪ್ರಾಬ್ಲಮ್ ಸರ್. ಮನೇಲಿ ಹೇಳಿದ್ವಿ 1, 2 ಮತ್ತು 8 ಪ್ಯಾಕೇಜ್ ಹೇಳಿದ ಪ್ರಾಬ್ಲಮ್ ಇದೆ. ಈ ಸಂದರ್ಭದಲ್ಲಿ ಆಯೋಗದ ಕಾರ್ಯದರ್ಶಿ ಮುದಸ್ವಾಮಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ಪತ್ರ, ಆರ್ಡಿ ಆಯುಕ್ತ ಈರಣ್ಣ ಬಿರ್ದರ್, ಪಾಲಿಕೆ ಉಪಾಯುಕ್ತೆ ಸಂತೋಷ್ ರಾಣಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಆಲಸಿದಪ್ಪ ಪೂಜಾರಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಸಿಂಧು, ಪಾಲಿಕೆ ಅಧಿಕಾರಿ ಕೃಷ್ಣ ಶವಂತಿಗೇರ ಸೇರಿದಂತೆ ಅನೇಕರಿದ್ದರು. ಹೊಸಮನಿ ಪ್ರಕಾಶನ ರಾಯಚೂರು ಮತ್ತು ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಡಗಿರಿಗಳ ಸಹಯೋಗದಲ್ಲಿ ಫೆಬ್ರವರಿ 21ರಂದು ಮಂಡಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸಮನಿ ಬಯಲಾಟ ಪ್ರಶಸ್ತಿ ಸಮಾರಂಭ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನ ಅಧ್ಯಕ್ಷ ಬಶೀರ್ ಮೊಹಮ್ಮದ್ ಹೊಸಮನಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರಮ್ಮ ಜೈನ್ ಕಾರ್ಯಕ್ರಮ ಉದ್ಘಾಟಿಸಿ ಅಧ್ಯಕ್ಷೆಯನ್ನು ಮಡಗೇರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿರೂಪಾಕ್ಷಪ್ಪ ವಹಿಸಿಕೊಳ್ಳಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ರಾಮದ ಹಿರಿಯರಾದ ಎಂಪಿ ಬಸವರಾಜಪ್ಪಗೌಡ, ಹಿರಿಯ ಸಾಹಿತಿ ಇಮಾದುದ್ದೀನ್ ಮಡಿಗೇರಿ, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಎಂಡಿ ಮೈಬೂದ್ದೀನ್ ಸಾಬ್, ನಿವೃತ್ತ ಶಿಕ್ಷಕ ಮುದುಕಪ್ಪ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಯಲಾಟ ಕಲಾವಿದರಾದ ಮುದುಕಪ್ಪ ನಾಯಕ್, ಶಿವಪುತ್ರ, ಚೆನ್ನವೀರ ದೇವರಾಜ್, ರಾಮಚಂದ್ರ ಓಂಕಾರಿ, ರಾಜಸ ಮುದುಕಪ್ಪ ನಾಯಕ್, ಲಿಂಗಯ್ಯ ಓಂಕಾರಿ, ನಾಗಪ್ಪ ಕಕ್ಕಲದೊಡ್ಡಿ, ಕಾಸಿಂ ಸಾ ಇವರಿಗೆ ಪ್ರಶಸ್ತಿ ನೀಡಲಾಗುತ್ತದೆ. ದಯಾನಂದ್ ಸಾಗರ್, ಆನಂದಪ್ಪ ಮಡಿಗೇರಿ ಇವರಿಗೆ ನಾಟಕ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು.
21/2/2026 ಶನಿವಾರ ಬೆಳಗ್ಗೆ 9 ಗಂಟೆಗೆ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿರಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಶ್ರೀಮತಿ ನಾರಮ್ಮ ಜಯವಂತ್, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮಾಡಿದಿರಿ. ಅಧ್ಯಕ್ಷತೆ ಶ್ರೀ ವಿರೂಪಾಕ್ಷಿ, ಮುಖ್ಯ ಶಿಕ್ಷಕರು, ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದಿರಿ. ಇದರ ಮುಖ್ಯ ಅತಿಥಿಗಳು ಶ್ರೀ MP ಬಸವರಾಜಪ್ಪ ಗೌಡ, ಊರಿನ ಹಿರಿಯರು ಮಾಡಿದಿರಿ. ಶ್ರೀ ಇಮಾಮುದ್ದೀನ್ ಮಾಡಿದಿರಿ, ಹಿರಿಯ ಸಾಹಿತಿಗಳು ಮಾಡಿದಿರಿ. ಶ್ರೀ MD ಮೈನುದ್ದೀನ್ ಸಾಬ್, ಅಧ್ಯಕ್ಷರು, ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದಿರಿ. ಶ್ರೀ ಮುದುಕಪ್ಪ, ನಿವೃತ್ತ ಶಿಕ್ಷಕರು ಮಾಡಿದಿರಿ. ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಮತ್ತು ಪ್ರಸ್ತಾವಿತ ಭಾಷಣ ಶ್ರೀ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು. ಶ್ರೀಮತಿ ಪರ್ವೀನ್ ಬೇಗಂ ಹೊಸಮನಿ, ಉಪಾಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು. ಶ್ರೀಮತಿ ಶಂಶಾದ್ ಬೇಗಂ, ಶಿಕ್ಷಕಿ, ಸಲಹೆಗಾರರು, ಹೊಸಮನಿ ಪ್ರಕಾಶನ, ರಾಯಚೂರು. ಬಯಲಾಟ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮುದುಕಪ್ಪ ನಾಯಕ, ಬಯಲಾಟ ಕಲಾವಿದರು ಮಾಡಿದಿರಿ. ದಿವಂಗತ ಮಲಕಪ್ಪ ತಂದೆ ಭೀಮಣ್ಣ, ಬಯಲಾಟ ಕಲಾವಿದರು ಮತ್ತು ಬಯಲಾಟ ನಿರ್ದೇಶಕರು ಮಾಡಿದಿರಿ. ಸ್ವೀಕರಿಸಿದವರು ಶ್ರೀ ಶಿವಪುತ್ರಪ್ಪ. ದಿವಂಗತ ಚನ್ನವೀರ ಹಂಪಣ್ಣಗೌಡ, ಬಯಲಾಟ ಕಲಾವಿದರು ಮಾಡಿದಿರಿ. ಸ್ವೀಕರಿಸುವವರು ಚನ್ನವೀರ್ ದೇವರಾಜು. ಬಯಲಾಟ ಕಲಾವಿದರು ಶ್ರೀ ಹನುಮಣ್ಣ ಓಂಕಾರಿ, ಬಯಲಾಟ ಕಲಾವಿದರು ಮಾಡಿದಿರಿ. ಸ್ವೀಕರಿಸುವವರು ಶ್ರೀ ರಾಮಚಂದ್ರ ಓಂಕಾರಿ. ಶ್ರೀ ಮೆಹಬೂಬ್ ಸಾಬ್ ಅಂದರೆ ಮಾಮಣ್ಣ, ತಂದೆ ಜಂಶೇದ್, ಬಯಲಾಟ ಕಲಾವಿದರು ಮಾಡಿದಿರಿ. ಸ್ವೀಕರಿಸುವವರು ಶ್ರೀ ರಾಜಾ ಸಾಬ್. ಶ್ರೀ ನಿರುಪಾದಪ್ಪ ನಾಯಕ್. ಈ ಸಂದರ್ಭದಲ್ಲಿ ರುದ್ರಯ್ಯ ಗಣಚಾರಿ, ಪ್ರವೀಣ್ ಬೇಗಂ, ರಫೀಕ್ ಅಹಮದ್, ಸಾಯಿ ಸಾಗರ್ ಇದ್ದರು. ಸರ್ಕಾರಿ ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ವಸತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ನೌಕರರ 30-35 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೇವೆ. ನಿವೃತ್ತಿ ಜೀವನ ಕಷ್ಟಕರವಾಗಿದೆ. ಆರ್ಥಿಕ, ಆರೋಗ್ಯ, ಮಕ್ಕಳ ಶಿಕ್ಷಣ ಸೇರಿದಂತೆ ಸಮಸ್ಯೆಗಳು ಅನುಭವಿಸುತ್ತಿದ್ದೇವೆ. ನಿವೃತ್ತ ನೌಕರರಿಗೆ ಸಂಧ್ಯಾ ಕಿರಣ ಯೋಜನೆ, ಆರೋಗ್ಯ ಸಂಜೀವಿನಿ, ನಗದ ರೈತ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸಿ ನಿವೃತ್ತರಿಗೆ ಕುಟುಂಬದ ಸದಸ್ಯರಿಗೆ ಸೌಲಭ್ಯವನ್ನು ಒದಗಿಸಿಕೊಡಲು ಮನವಿ ಮಾಡಿದರು. 70ರಿಂದ 80 ವರ್ಷ ವಯಸ್ಸಿನ ನಿವೃತ್ತ ನೌಕರರಿಗೆ 10% ಪಿಂಚಣಿಯನ್ನು ಹೆಚ್ಚಿಸಬೇಕು. ಅವಧಿಯಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಆರ್ಥಿಕ ಸೌಲಭ್ಯಗಳಾದ ಕಮ್ಯುಟೇಷನ್ ನಿವೃತ್ತಿ, ಉಪದಾನ ಗಳಿಕೆ, ರಜೆ ನಗದೀಕರಣ ನೀಡುವುದು, ಕಮ್ಯುಟೇಷನ್ ಅವಧಿಯನ್ನು 15 ವರ್ಷಗಳಿಂದ 10 ವರ್ಷಗಳ 8 ತಿಂಗಳಿಗೆ ಸೀಮಿತಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಮುಂಬರುವ ಬಜೆಟ್ನಲ್ಲಿ ಈಡೇರಿಕೆ ಒತ್ತಾಯಿಸಿದರು. ನಿವೃತ್ತ ನೌಕರರ ಬೇಡಿಕೆಗಳು, ನಿವೃತ್ತ ನೌಕರರ ಬೇಡಿಕೆಗಳು, ನ್ಯಾಯಯುತ ನಿವೃತ್ತ ನೌಕರರ ಬೇಡಿಕೆಗಳು, ನಿವೃತ್ತ ನೌಕರರ ಬೇಡಿಕೆಗಳು ಒಂದೇ ಒಂದೇ. ಆತ್ಮೀಯರೇ, ಇಂದು ದಿನಾಂಕ 19 ರಾಯಚೂರು ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮನವಿ ಪತ್ರದಲ್ಲಿ ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮ್ಮ ಪ್ರಮುಖ ಬೇಡಿಕೆಗಳು ಈ ಕೆಳಕಂಡ ಇರುತ್ತವೆ. ಒಂದನೇದು ಸಂಧ್ಯಾ ಕಿರಣ, ಆರೋಗ್ಯ ಸಂಜೀವಿನಿ, ನಗದುರಹಿತ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು, ನಿವೃತ್ತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಈ ಸೌಲಭ್ಯವನ್ನು ನೀಡುವುದು, 70ರಿಂದ 80 ವರ್ಷ ವಯಸ್ಸಿನ ನಿವೃತ್ತಿ ನೌಕರರಿಗೆ 10% ಪಿಂಚಣಿಯನ್ನು ಹೆಚ್ಚಿಸುವುದು, ದಿನಾಂಕ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಆರ್ಥಿಕ ಸೌಲಭ್ಯಗಳಾದ ಕಮ್ಯುಟೇಷನ್, ನಿವೃತ್ತಿ ಉಪದಾನ ಮತ್ತು ಗಳಿಕೆ ರಜೆ ನಗದೀಕರಣ ನೀಡುವುದು. ಆಮೇಲೆ 4ನೇದು, ಈಗ ಇದ್ದ ಕಮ್ಯುಟೇಷನ್ ಅವಧಿಯನ್ನು 15 ವರ್ಷಗಳಿಂದ 10 ವರ್ಷ 8 ತಿಂಗಳಿಗೆ ಸೀಮಿತಗೊಳಿಸುವುದು ವಿವಿಧ ನ್ಯಾಯಾಲಯಗಳ ಆದೇಶದಂತೆ. ಮೇಲಿನ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಸರ್ಕಾರಿ ನಿವೃತ್ತ ನೌಕರರು ನೆಮ್ಮದಿಯಿಂದ ಜೀವನ ಸಾಗಿಸಲು ಘನ ಸರ್ಕಾರವು ಕೃಪೆ ತೋರಿಸಬೇಕಾಗಿದೆ.
ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಹಾದೇವಪ್ಪ ಯಗನೂರು, ಕೇಶವಾಧಿಕಾರಿ ಎಸ್ ಶಂಕರಗೌಡ, ಕಾರ್ಯದರ್ಶಿ ಮಲ್ಲಯ್ಯ ಕಲ್ಲೂರು, ಲಿಂಗಪ್ಪ ತಿಮ್ಮಾರೆಡ್ಡಿ, ಖಾದರ್ ಅಲಿ, ಆಂಜನೇಯ, ಶ್ರೀನಿವಾಸ ರಾವ್ ಸೇರಿದಂತೆ ಅನೇಕರು ಇದ್ದರು. ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಚಾಲನೆ ನೀಡಿದರು. ನಗರದ ಮಾವಿನಕೆರೆ ಹತ್ತಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಸತಿಯಿಂದ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆ ಚಾಲನೆ ನೀಡಲಾಯಿತು. ಮೆರವಣಿಗೆ ಮಾವನಕೆರೆಯಿಂದ ಗಂಗಾ ನಿವಾಸ್, ಪೆಟ್ಲಂ ಬ್ರಿಡ್ಜ್, ಭಗವತ್ ಸಿಂಗ್ ವೃತ್ತ, ಏಕ್ ಮಿನಾರ್, ಜಾಕಿರ್ ಹುಸೇನ್ ವೃತ್ತ, ಜೈಲ್ ರಸ್ತೆ, ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರಕ್ಕೆ ತಲುಪಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಬಾಜಿ ಭಜಂತ್ರಿ ಸೇರಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಆರ್ಎಂಪಿಎಂಸಿ ಅಧ್ಯಕ್ಷ ಜಯಂತರಾವ್ ಪತಂಗೆ, ಬಸವರಾಜ್ ಪಾಟೀಲ್, ನರಸಪ್ಪ ಎಕ್ಲಸ್ಪುರ್, ಅಂಬಾಜಿರಾವ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ರಿಮ್ಸ್ಗೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘು ಭೇಟಿ, ಕಾರ್ಮಿಕರಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಲು ಸೂಪರ್ವೈಸರ್ ವಜಾಗೊಳಿಸಲು ಸೂಚನೆ. ಶ್ರೀ ವಾಲ್ಮೀಕಿ ಗುರುಪೀಠದ ಶ್ರೀಗಳಿಗೆ ಲಘು ಹೃದಯಘಾತದಿಂದ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ರವಾನೆ. ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ವರ್ಧಂತಿ, ವಿಶೇಷ ಪೂಜೆ, ಭಕ್ತರಿಂದ ದರ್ಶನ. ಮಾನ್ವಿ ತಾಲೂಕಿನ ಗೋಕರ್ನಲ್ಲಿ ದಲಿತ ಮಹಿಳೆಯರಿಗೆ ಆಸ್ತಿ ಕಂಬಲಕ್ಕಿನ ನಕಲಿ ದಾಖಲೆ ಸೃಷ್ಟಿ, ತನಿಖೆ ಕೈಗೊಂಡ ನ್ಯಾಯ ಒದಗಿಸಲು ಬಿ ಬಸವಲಿಂಗಪ್ಪ. ಮಾರ್ಚ್ 5ರಂದು ಗುತ್ತಿಗೆದಾರರಿಂದ ಪ್ರತಿಭಟನೆ, ಫೆಬ್ರವರಿ 21ರಂದು ರಾಜ್ಯಾಧ್ಯಕ್ಷದಿಂದ ಸಭೆ ಮಲ್ಲಿಕಾರ್ಜುನ್. ಪೌರ ಕಾರ್ಮಿಕರೊಂದಿಗೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಿಂದ ಸಂವಾದ, ನಿಷೇಧಿತ ಮಲ್ಲಂದಗುಂಡಿ ಸ್ವಚ್ಛತೆ ತಡೆಯಲು ಅಧಿಕಾರಿಗಳು ಗಮನ ಹರಿಸಿ ರಘು. ಹೊಸಮನಿ ಪ್ರಕಾಶದಿಂದ 21ರಂದು ಮಡಗೇರಿ ಗ್ರಾಮದಲ್ಲಿ ಬಯಲಾಟ ಪ್ರಶಸ್ತಿ ಪ್ರದಾನ, ಬಶೀರ್ ಅಹಮದ್ ಹೊಸಮನಿ. ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ. ಛತ್ರಪತಿ ಶಿವಾಜಿ ಜಯಂತಿ ಭಾವಚಿತ್ರ ಮೆರವಣಿಗೆ ಎನ್ಎಸ್ ಬೋಸರಾಜ್ ಚಾಲನೆ.